ಇನ್ನು ಮಳೆ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟದ ಸರಮಾಲೆ ಎದುರಾಗುತ್ತೆ. ಸಾಹಸ ಮಾಡಿಕೊಂಡು ಶಾಲೆಗಳಿಗೆ ಹೋಗಬೇಕು ವಿದ್ಯಾರ್ಥಿಗಳಿಗೆ ಅಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಶಾಲಾ ಕಾಲೇಜುಗಳಿಗೆ ದೋಣಿಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಸೂಕ್ತ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳದ್ದು ಪಾಪ ಇದೇ ಪಾಡು. ಈ ಕುರಿತು ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಉಡುಪಿ ಜಿಲ್ಲಾಡಳಿತ ಒಂದು ಎಡವಟ್ಟು ಮಾಡಿದೆ. ಯಾಕಂದರೆ ಕಳೆದ 2-3 ದಿನಗಳಿಂದ ಮಳೆ ಸುರಿತಾ ಇದೆ, ಧಾರಾಕಾರ ಮಳೆ ಸುರಿತಾ ಇದೆ. ಆದರೆ ಕೂಡ ರಜೆಯನ್ನು ಕೊಟ್ಟಿಲ್ಲ. ಇವತ್ತು ಕಾಟಾಚಾರಕ್ಕೆ ಒಂದು ಪ್ರಾಥಮಿಕ ಶಾಲೆಗೆ ರಜೆ ಕೊಟ್ಟಿದೆ ಅನ್ನುವಂಥ ಒಂದು ಘೋಷಣೆ ಮಾಡಿದೆ. ಆದರೆ ಶಾಲಾ ಕಾಲೇಜುಗಳ ಸ್ಥಿತಿ ಏನು ಅನ್ನುವಂಥದ್ದು ಕೂಡ ಆ ಜಿಲ್ಲಾಡಳಿತಕ್ಕೆ ಇನ್ನೂ ಕೂಡ ತಲೆ ಹೋಗಿಲ್ವ ಏನೋ ಗೊತ್ತಿಲ್ಲ. BEO ಕೂಡ ಇನ್ನೂ ಕೂಡ ನಿದ್ರೆಯಲ್ಲೇ ಇದ್ದಾರೆ. ಇಲ್ಲಿಂದ ವಿದ್ಯಾರ್ಥಿಗಳು ಈಗ ದೋಣಿಯಲ್ಲೇ ಹೋಗುವಂಥ ಸ್ಥಿತಿ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ದೋಣಿಯಲ್ಲೇ ಹೋಗ್ಬೇಕಾ ಮನೆಗೆ, ಹೇಗೆ? ದೋಣಿಯಲ್ಲೇ ಹೋಗ್ಬೇಕು ನಾವು. ರಜೆ ಕೊಟ್ಟಿಲ್ವಾ? ರಜೆ ಕೊಡ್ಲಿಲ್ಲ ಸರ್. ಮಧ್ಯಾಹ್ನ ಮೇಲೆ ರಜೆ ಅಂತ ಹೇಳಿದ್ರೆ ನಾವೇನ್ ಮಾಡುದು ಸರ್? ಅಂದ್ರೆ ನಮ್ಗೆ ಆಚೆ ಒಯ್ಕರು ಇಲ್ಲ, ಬರ್ಕರು ಇಲ್ಲ. ನಾವು ಎಲ್ಲ ಕಾಲೇಜಿಗೆ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಸರ್ ನಮ್ಗಿಲ್ಲಿ. ದೋಣಿ ಇಲ್ಲಿ ಸ್ಥಳೀಯರು ಇಲ್ಲದಿದ್ದಾರೆ, ನಾವು ಇಲ್ಲ ಕಾಲೇಜಲ್ಲೇ ಉಳ್ಕೊಳ್ಬೇಕಾಗತ್ತೆ. ಪ್ರತಿ ವರ್ಷನೂ ಇದೇ ಸಮಸ್ಯೆ ಸರ್. ರೋಡ್ ಹೈಟ್ ಮಾಡಿ ಅಂತ ಹೇಳಿತ್ತು, ಆದ್ರೂ ಅವರು ಅದನ್ನ ಗಮನಕ್ಕೆ ತಕೊಂತಾನೇ ಇಲ್ಲ ಸರ್. ನಾವೇನ್ ಮಾಡುದು ಸರ್? ಎಲ್ಲ ಇದ್ರು ಸರ್, ಇರುವರು ಎಲ್ಲರೂ ಇದ್ರು. ನಮ್ದು ರೋಡ್ ಒಂದು ಹೈಟ್ ಮಾಡಿ ಕೊಟ್ರೆ ನಮ್ಗೆ ನಡ್ಕೊಂಡು ಬರ್ಲಿಕ್ಕಾರು ಆಗುತ್ತಲ್ಲ ಸರ್. ಹಾ, ಕಳೆದ ವರ್ಷನೂ ಹೀಗೆ ಸರ್. ನೆರೆ ಬಂದಿತ್ತು ಫುಲ್, ಹೀಗೆ ದೋಣಿಯಲ್ಲೇ ಬಂದಿತ್ತು ಸರ್ ನಾವು. ಹಾ, ಈಗ ಹಾಫ್ ಡೇ ರಜೆ ಕೊಟ್ಟಿರಿ ಸರ್. ಕಾಲೇಜಿಗೆ ಬಂದ ಮೇಲೆ ಎಲ್ಲ ಮಕ್ಳು ಹೋಗ್ಬೇಕಲ್ಲ ಸರ್. ಹೇಗೆ ಹೋಗ್ತಾರೆ? ಹೇಗೆಲ್ಲ ಮಾಡಿ ನಾಳೆ ಎಂತಂತ ಹೇಳಿಲ್ಲ ಸರ್. ಸದ್ಯದ ಪರಿಸ್ಥಿತಿ ಎಲ್ಲ ಹೀಗೆ ಇದ್ರೆ ನಾವು ಕಾಲೇಜಿಗೆ ಬರ್ಲಿಕ್ಕಾಗಲ್ಲ ಸರ್. ನಾವು ಮನೆಯಲ್ಲೇ ಉಳ್ಕೊಳ್ಬೇಕಾಗತ್ತೆ. ತುಂಬ ಭಯದಲ್ಲೇ ಹೋಗುವಂಥ ಸ್ಥಿತಿ ಅಲ್ಲ ಮೇಡಮ್? ಹಾಂ, ಹೌದು. ರಜೆ ಸ್ವಲ್ಪ ಬೇಗ ಕೊಟ್ಟದಿದ್ರೆ ನಮ್ಗೆ ಗೊತ್ತಾಗ್ತಿದ್ದಿತ್ತಲ್ಲ. ನಮಗದು ಕಾಲೇಜಿಗೆ ರಜೆ ಅಂತಲೂ ಹೇಳಲಿಲ್ಲ. ನಮ್ಮ ಕಾಲೇಜಿಂದನೇ ಮಧ್ಯಾಹ್ನ ರಜೆ ಕೊಟ್ಟದ್ದು. ಅದು ಬಪ್ಪಕ್ಕೂ ಆತಿಲ್ಲಲ್ಲ, ಇಲ್ಲಿ ಬೇರೆ ರೂಟಾಗಿ ಹಾಪ್ಕೂ ಆತಿಲ್ಲ. ಇದ್ರಾಗೆ ಹೋಯ್ಕು ಇಲ್ಲಿ ಒಂದು ಕರೆಕ್ಟಾಗಿ ವ್ಯವಸ್ಥೆ ಎಲ್ಲ ಇಲ್ಲಲ್ಲ. ರೋಡ್ ಹೈಟ್ ಇದ್ದೀರಿ, ಇದ್ರಾಗೆ ಹಾಪಕ್ಕೆ ಆತಿದ್ದಿತ್ತು. ಆದ್ರೆ ಇಲ್ಲಿ ರೋಡು ಹೈಟ್ ಇಲ್ಲ. ನಮ್ಗೆ ಫುಲ್ ಕಷ್ಟ ಆಗ್ತಿಲ್ಲೇ. ಇದು ವಿದ್ಯಾರ್ಥಿಗಳ ಮಾತು. ಯಾಕಂದರೆ ಇಲ್ಲಿ ಕಾಲೇಜಿಗೆ ಬಂದ ಮೇಲೆ ಈ ಥರ ಹಾಫ್ ಡೇ ರಜೆ ಕೊಡುವಂಥದ್ದು ಎಷ್ಟು ಸರಿ? ಮತ್ತು ಮುಂದೆ ನಾವು ಈಗ ರಜೆ ಕೊಟ್ಟಿದ್ದಾರೆ, ಆದರೆ ಮನೆ ಹೋಗಬೇಕಾದ್ರೆ ದೋಣಿಯಲ್ಲಿ ಹೋಗಬೇಕು. ಇದು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ರಸ್ತೆ ಕೂಡ ಹೈಟ್ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನಾದರೂ ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಕೂಡ ಇನ್ನಾದರೂ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.